ಶೀಸ ಆ ಶಶಿಧರನ ಕಿವಿಯಲ್ಲಿ ಊದಿದ ಮಾತು ಏನಾಯಿತು? ಗೌಡ್ರ ಫುಲ್ ಸಕ್ಸಸ್ ಆಗ್ಬಿಟ್ಟತ್ರಿ. ನಾವು ಹೇಳೋದಟ್ಟ ತಡ ಅವ್ರ ಮನಿಗೆ ಹೋಗ್ಬಿಡ್ದ. ದಗ 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 ಹತ್ತಿ ಉರ್ಯಾಕ ಹತ್ತಿ ಬಿಟ್ಟತ್ರಿ ಬೆಂಕಿ. ಯಾರು ಬಂದು ನೀರು ಹಾಕಿದ್ರು ಅದೇನು ಅರವಲ್ತ್ರಿ ಗೌಡ್ರ. ಹತ್ತಿ ಉರಿಲೇಬೇಕು ಸೀತಾಪತಿ, ಬೆಂಕಿ ಹತ್ತಿ ಉರಿಲೇಬೇಕು. ಆ ಬೀರ ಅಂದು ಮಾತನಾಡಿದ್ದು ನೋಡಿದರೆ ಅವನನ್ನು ಜೀವಂತವಾಗಿ ಸುಡಲೇಬೇಕು. ಈಗಲಾದರೂ ಹೇಳಿ ಗೌಡ್ರಿ, ನಿಮ್ಮ ತೀರ್ಮಾನವೇ ನನ್ನ ತೀರ್ಮಾನ. ಅವನವ ರಣವೀರನಾದರೂ ಸರಿ, ಅವನನ್ನು ದರದರನೆಳೆದು ತಂದು ನಿಮ್ಮ ಪವಿತ್ರ ಪಾದಕ್ಕೆ ಕಡಿದು ಹಾಕುವುದೇ ನನ್ನ ಕೆಲಸ. ಯಾಕೆ ಕಡಿದು ಕೈ ಹೊಲಸು ಮಾಡ್ಕೊಂತಿ ತಮ್ಮ? ಅದು ತನ್ನಷ್ಟಕ್ಕೆ ತಾನ ಉರ್ಯಾಕ ಹತ್ತೈತೆ ಗೌಡ್ರ. ಇನ್ನು ಮುಂದ ಸೀತಾ, ಹಿಂದೆ ಮುಂದೆ ಎನ್ನುವ ಮಾತನ್ನು ನಿಲ್ಲಿಸಿಬಿಡು. ಈ ಗೌಡ ಕಣ್ಣು ಇಟ್ಟಾನಂದ ಮೇಲೆ ಅದರ ಕರಿ ತಗೊಳ್ಳದೆ ಬಿಡಲಾರೆ. ಆ ಬೀರ ಎತ್ತರದ ಮಾಮರ, ಎತ್ತರದ ಕೋಗಿಲೆ. ಆ ಕೋಗಿಲೆ ಕಂಠವನ್ನು ಕತ್ತರಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ನಾನೊಂದು ಸಲ ವಿಧಾನಸಭೆಯಲ್ಲಿ ಗುಡುಗಿದರೆ ಇಡೀ ಸದನವೇ ನಡಿಗೆ ಹೋಗುತ್ತದೆ. ನಾನೊಂದು ಸಲ ರಸ್ತೆಯಲ್ಲಿ ನಡೆದುಕೊಂಡು ಬಂದರೆ ಇಡೀ ಕಂಡು ಹೆಣ್ಣು ಕುಲವೇ ಸರದಿ ಸಾಲಾಗಿ ಎದ್ದು ನಿಂತು ಕೈ ಮುಗಿದು ಹಿಂದೆ ಸರಿಯುತ್ತಾರೆ ಅಂದ ಮೇಲೆ ಆ ಬಡ ಭಿಕಾರಿ ನನ್ನ ಎದುರಿಗೆ ನಿಂತಾನಂದ ಮೇಲೆ ಆ ಶಶಿಯಿಂದ ಹಾಕಿಸು ಅನ್ನು ಕೋತ. ಗೌಡ್ರ ಅವ ರೆಡಿನ ಅದಾನ್ರಿ. ನಿಮ್ಮ ತಂಗಿಗೆ ಹೇಳಾಕ ರೆಡಿ ಇಲ್ರಿ. ಇಷ್ಟೊತ್ತಾಳಿಗೆ ಲಗ್ನ ಆಗಿ ವಿಘ್ನ ಹತ್ತಿ ಸ್ವರ್ಗ ಲೋಕನ ಮುಗಿದು ಹೋಗಿತ್ರಿ ಗೌಡ್ರ. ಹೌದು ಸೀತಾ, ಇದನ್ನು ಇನ್ನೂ ತಡ ಮಾಡಬಾರದು. ಆದಷ್ಟು ಬೇಗನೆ ಮಾಡಿ ಮುಗಿಸುತ್ತೇನೆ. ನೀವು ಅದನ್ನು ಮಾಡಿದ್ರೆ ಆ ಶಶಿನ ಈಗಲೇ ಕರೆ ತರ್ತೀನಿ ಗೌಡ್ರೆ. ಶಿಸ್ತಾಗಿ ಸಂಗೀತ ತರಿಸಿ ಊದಿಸಿ ಬಿಡೋಣ ತುತ್ತುರಿ. ಆಮ್ಯಾಲ ಹತ್ತಿ ಉರಿತೈತಿ ಬೆಂಕಿಯ ಉರಿ. ಇದ್ದರೆ ಇರಬೇಕು ನಿನ್ನಂತ ಕಳ್ಳರಿ. ಇದೇ ಈ ಸೀತಾಪತಿಯ ಚಪಲತೆಯ ಸಿರಿ. ಬನ್ನಿ ಹೋಗೋಣ. ಏನೋ ನಾನು ಅಲ್ಪನೆ ಕಂಡುಕೊಂಡು ಮುದುಕಪ್ಪ ತೇಲಿಯವರು ಸಾಕಿಂಗ್ ಜಂಬಿಗೆ ಅವರು 200 ರೂಪಾಯಿ ಹೈರಿ ಮಾಡಿರ್ತಾರೆ. ಅವ್ರಿಗೂ ಧನ್ಯವಾದಗಳು. ಅದೇ ರೀತಿ ಮುಸ್ತಫಾ